ನಮಸ್ಕಾರ ಸ್ನೇಹಿತರೆ, ನಾವು ಮಾಡೋ ಎಲೆಕಾಯಿ ಉಪ್ಪಿನಕಾಯಿ ತೋರಿಸ್ತಾ ಇದ್ದೀನಿ. ನಾನು 8 ಎಲೆಕಾಯಿ ತೊಗೊಂಡು ತೊಳೆದು ಒರೆಸ್ಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿದ್ದನ್ನೆಲ್ಲ ಒಂದು ದೊಡ್ಡದು ಬೇಸನಲ್ಲಿ ಹಾಕ್ಕೊತೀನಿ. ಎಲೆಕಾಯಿ ಜೊತೆಗೆ ನಾನು ಹಸಿಮೆಣಸಿನ್ಕಾಯಿ ಕೂಡ ಬಳಸ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೋಬೇಕು, ಇಲ್ಲ ಮಧ್ಯೆ ಸೀಲ್ಸ್ ಆದರೂ ಹಾಕ್ಕೋಬೋದು. ಯಾಕಂದರೆ ಎಲೆಕಾಯಿ ಜೊತೆ ಸ್ವಲ್ಪ ಖಾರನೂ ಬಿಟ್ಕೊಳ್ಳಿ ಅಂತ. ಹುಳಿ ಜೊತೆ ಸ್ವಲ್ಪ ಖಾರನೂ ಇದ್ದರೆ ಚೆನ್ನಾಗಿರುತ್ತಲ್ವ, ಅದಕ್ಕೆ ನೋಡಿ ಎಲ್ಲ ಹಸಿಮೆಣಸಿನ್ಕಾಯಿ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಸ್ವಲ್ಪ 1 ಸ್ಪೂನ್ ಮೆಂತ್ಯ ಪುಡಿ, ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಪೌಡ್ರ್ ಮಾಡ್ಕೊತೀನಿ. ಆ ಪೌಡ್ರನ್ನ ಹಾಗೆ ನಾವು ಒಂದು ಬೇಸನಾಗ ಎಲೆಕಾಯಿ ಹಸಿಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಹಾಕ್ಕೊಂಡಿರ್ತೀವಲ್ಲ, ಅದ್ರಾಗೆಲ್ಲ ಅದ್ರ ಮೇಲೆ ಹಾಕ್ಕೋಬೇಕು. ಆಮೇಲೆ ಒಂದು ಸ್ವಲ್ಪ ನಾನು 100 ಗ್ರಾಮ್ ಅಷ್ಟು ಬೆಳ್ಳುಳ್ಳಿ, ಇಷ್ಟೇ ತೊಗೋಬೇಕು ಅಂತ ಏನಿಲ್ಲ ಬೆಳ್ಳುಳ್ಳಿ, ಅದು ನಿಮ್ಮ ಚಾಯ್ಸು. ನಾನು ಸ್ವಲ್ಪ ಹೆಚ್ಚಾಗಿ ಯೂಸ್ ಮಾಡ್ತಾಯಿದ್ದೀನಿ. ನಾನು ಅದರೊಳಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ. ಇದೊಂದು 1/4 kgಕ್ಕಿಂತ ಕಮ್ಮಿ ಇರ್ಬೋದು ಅಷ್ಟೇ. ಬೆಳ್ಳುಳ್ಳಿ 200 ಗ್ರಾಮ್ಕಿಂತ ಕಮ್ಮಿ ಇರುತ್ತೆ. ಒಂದು ಸ್ವಲ್ಪ ಅದ್ರಾಗ ಅರ್ಧ ಪೇಸ್ಟ್ ಮಾಡ್ಕೊತೀನಿ, ಇನ್ನೊಂದು ಅರ್ಧ ಬೆಳ್ಳುಳ್ಳಿ. ಹಾಗೆ ಉಪ್ಪಿನಕಾಯಿ ನಾನು ಎಲೆಕಾಯಿ ಕಟ್ ಮಾಡಿದ್ದೀನಿ ಅದ್ರಾಗೆ ಹಾಗೆ ಹಾಕ್ಕೊತೀನಿ. ಹಾಗೆ ಹಾಕ್ಕೊಂಡ್ರೆ ಸ್ವಲ್ಪ ತಿನ್ನಬೇಕಾದ್ರೆ ಬೆಳ್ಳುಳ್ಳಿ ಸ್ವಲ್ಪ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಉಪ್ಪಿನಕಾಯಿ ಜೊತೆಗೆ ಎಲೆಕಾಯಿ ಜೊತೆಗೆ ಬೆಳ್ಳುಳ್ಳಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ನೋಡಿ, ನಾನು ಎಷ್ಟು ಎಲೆಕಾಯಿ ತೊಗೊಂಡಿದ್ದೇನೋ ಅಷ್ಟು ಬೆರಳು ಮಚ್ಚಷ್ಟು ಉಪ್ಪು ತೊಗೋಬೇಕು. ಅದು ಜಾಸ್ತಿ ತೊಗೊಳಕ್ಕೆ ಹೋಗ್ಬಾರ್ದು, ಸುಮ್ಮನೆ ರೋಸ್ ಆಗುತ್ತೆ. ಇದು ಕರೆಕ್ಟು ಅಳತೆ ಉಪ್ಪಿನಕಾಯಿಗೆ ಉಪ್ಪು ತೊಗೊಳೋದು. ಉಪ್ಪು ಸ್ವಲ್ಪ ಜಾಸ್ತಿ ಆಗಿಬಿಟ್ರೆ ಕಷ್ಟ. ನೋಡಿ, ಇದು ಕರೆಕ್ಟ್ ಅಳತೆ ಬೆರಳು ಮಚ್ಚಷ್ಟು. ಒಂದು ಕೈಗೆ ಉಪ್ಪು ತೊಗೊಂಡ್ರೆ ಬೆರಳು ಮಚ್ಚಷ್ಟು ಉಪ್ಪು ತೊಗೋಬೇಕು. ಒಂದು ಕಾಯಿಗೆ ಒಂದು ಕೈ ಅಂದರೆ ಬೆರಳು ಮಚ್ಚಷ್ಟು. ಒಂದು ಮುಷ್ಟಿ ತೊಗೊಳಕ್ಕೆ ಹೋಗ್ಬೇಡ್ರಿ, ಉಪ್ಪು ಜಾಸ್ತಿ ಆಗುತ್ತೆ. ಒಂದು ಕಾಯಿಗೆ ಒಂದು ಬೆರಳು ಮಚ್ಚಷ್ಟು ಉಪ್ಪು ಅಷ್ಟೇ. ನಾನು 8 ಕಾಯಿಗೆ 8 ಕೈ ಉಪ್ಪು ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ರುಬ್ಕೊಂಡಿದ್ದೀನಿ. ಉಪ್ಪು ಸಹ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡಿಕೊಂಡು ಎಲ್ಲ ನೋಡಿ. ಖಾರ ಪುಡಿನೂ ಅಷ್ಟೇ 8 ಕಾಯಿಗೆ 8 ಸ್ಪೂನ್ ಖಾರ ಪುಡಿ ಹಾಕ್ಕೋಬೇಕು. ಎಲ್ಲ ಹಾಕ್ಕೊಂಡು ಈಗ ಕಲಸಿ ಒಂದಿನ ಬಿಡಬೇಕು ಸ್ನೇಹಿತರೆ. ಒಂದಿನ ಬಿಟ್ಟರೆ ಚೆನ್ನಾಗಿ ಊರುತ್ತೆ. ಹುಳಿ, ಖಾರ, ಬೆಳ್ಳುಳ್ಳಿ ರಸ ಎಲ್ಲ ರುಬ್ಬಿರ್ತೀವಲ್ಲ, ಅದೆಲ್ಲ ರಸ ಬಿಟ್ಕೊಳುತ್ತೆ. ಒಂದಿನ ಆದಮೇಲೆ ನೋಡಿ, ನೀವು ಒಂದಿನ ಆಗಿದೆ, ಒಂದಿನ ಬಿಟ್ಟಿದ್ದೆ ನಾನು. ಈಗ ನೋಡಿ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡು ಉಪ್ಪಿನಕಾಯಿ ಜಾರಲ್ಲಿ ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಎಲ್ಲ ಹುಳಿ ಖಾರ ಎಲ್ಲ ಚೆನ್ನಾಗಿ ಬಿಟ್ಟಿದೆ, ನೋಡ್ತಾ ಇರ್ಬೋದು. ಉಪ್ಪಿನಕಾಯಿ ಹಾಕಿದ ತಕ್ಷಣ ತಿನ್ನೋದಕ್ಕೆ ಚೆನ್ನಾಗಿರಲ್ಲ, ಒಂದಿನ ಬಿಡಬೇಕು. ಒಂದಿನ ಚೆನ್ನಾಗಿ ಉಪ್ಪಿನಕಾಯಿ ಊರಿದ್ರೆ ಅದು ಟೇಸ್ಟು ಬಿಟ್ಕೊಳುತ್ತೆ. ನೋಡಿ, ನಾನು ಉಪ್ಪಿನಕಾಯಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ಉಪ್ಪಿನಕಾಯಿ ಜಾರಲ್ಲಿ ಹಾಕೊಂಡ್ಮೇಲೆ ದಿನಕ್ಕೆ 2 ಬಾರಿ ಆದರೂ ಒಂದು ಸ್ಟೀಲ್ ಸ್ಪೂನಲ್ಲಿ ಅಥವಾ ವುಡ್ ಸ್ಪೂನಲ್ಲಿ ಬಳಸಿದ್ರೆ ಉತ್ತಮ. ತಿರ್ಸ್ತಾ ಇರಬೇಕು, ಕೆಳಗಿಂದ ಮೇಲಕ್ಕೆ ದಿನಕ್ಕೆ 2 ಬಾರಿ ಆದರೂ ತಿರ್ಸ್ಕೋಬೇಕು. ಉಪ್ಪಿನಕಾಯಿ ಕೆಡೋ ಚಾನ್ಸೇ ಇರಲ್ಲ ಸ್ನೇಹಿತರೆ, ಚೆನ್ನಾಗಿರುತ್ತೆ. 3-4 ತಿಂಗಳಾದರೂ ಬರುತ್ತೆ. ಈ ಉಪ್ಪಿನಕಾಯಿ ಒಗ್ಗರಣೆಗೆ ಬೇಕಾಗಿಲ್ಲ, ಅಷ್ಟು ತುಂಬ ರುಚಿಯಾಗಿರುತ್ತೆ. ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ನೋಡಿ, ನಾನು ಡೈಲಿ ಉಪ್ಪಿನಕಾಯಿ ಬಳಸ್ಬೇಕಾದ್ರೆ ಸಣ್ಣ ಜಾರಲ್ಲಿ ಹಾಕ್ಕೊತೀನಿ ಸ್ನೇಹಿತರೆ. ನಾನು ಎಷ್ಟು ಬೇಕೋ ಅಷ್ಟು ನಾವು ಊಟ ಮಾಡಿದಾಗ ಸರ್ವ್ ಮಾಡೋದಕ್ಕೆ ನಾನು ಈ ಸಣ್ಣ ಜಾರಲ್ಲಿ ಹಾಕ್ಕೊಂಡು ಯೂಸ್ ಮಾಡ್ತೀನಿ.